ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ತೆಳ್ಳಗೆ ಪರ್ಫೆಕ್ಟ್ ಆಗಿರೋ ಅಂಥ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ ಪ್ರೋಸೆಸ್, ಹಾಗೆ ಮೊದಲನೇ ಸರಿ ಮಾಡೋರ್ಗೂ ಪರ್ಫೆಕ್ಟಾಗಿ ಬರುತ್ತೆ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಮೈದಾ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪನ್ನು ಹಾಕಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಅನಂತರ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರು ಹಾಕಕ್ಕೆ ಹೋಗಬೇಡಿ, ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಚಪಾತಿಗೆಲ್ಲ ಕಲಿಸ್ಕೋತೀವಲ್ಲ ಆ ರೀತಿ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೈದಾ ಆಗಿರೋದ್ರಿಂದ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಸಾಫ್ಟಾಗಿ ಬರಬೇಕು. ನಾವು ಚಪಾತಿ ಪೂರಿಗೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಅದಕ್ಕಿಂತ ತುಂಬಾ ಸಾಫ್ಟಾಗಿರಬೇಕು. ಒಳಗಿನ ಭಾಗ ಏನಿದೆ ಅದೆಲ್ಲವೂ ಚೆನ್ನಾಗಿ ನಾದೋದ್ರಿಂದ ಸಾಫ್ಟ್ ಆಗುತ್ತೆ. ಆಗ ನಿಮಗೆ ಎಷ್ಟು ತೆಳ್ಳಗೆ ಒಬ್ಬಟ್ಟು ತಟ್ಟಿದ್ರೂ ಅದು ಕಿತ್ತೋಗೋದಿಲ್ಲ. ನಾನಿಲ್ಲಿ ಬರೀ ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಚಿರೋಟಿ ರವೆನ 4ರಿಂದ 5 ಸ್ಪೂನ್ ಆಗೋಷ್ಟು ಸೇರಿಸ್ಕೋಬೋದು. ನೋಡಿ, ಹಿಟ್ಟೆಲ್ಲ ಸಾಫ್ಟ್ ಆಗ್ತಾ ಬರ್ತಿದೆ. ಈಗ ನಾನಿಲ್ಲಿ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈ ಹಿಟ್ಟನ್ನು ನಾವು 1 ಗಂಟೆ ಅಥವಾ 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ತುಂಬ ಗಟ್ಟಿನೂ ಇಲ್ಲ, ಹಾಗಂತ ತುಂಬ ತೆಳ್ಳಗೂ ಇಲ್ಲ, ಪರ್ಫೆಕ್ಟಾಗಿದೆ. ಇದನ್ನು ಸೈಡ್ಗಿಡೋಣ. ಈಗ ನಾನು ಮೈದಾ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಬರೀ ತೊಗರಿಬೇಳೆ ಯೂಸ್ ಮಾಡ್ತಿದ್ದೀನಿ, ಕಡಲೆಬೇಳೆ ಹಾಕ್ತಿಲ್ಲ. ಈಗ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆನ ಪಾತ್ರೆಯಲ್ಲೇ ಬೇಯಿಸಬೇಕು, ಕುಕ್ಕರ್ಗೆ ಇಡಕ್ಕೆ ಹೋಗಬೇಡಿ. ತುಂಬ ಬೆಂದೋದ್ರೆ ಅದು ಹೂರ್ಣ ಎಲ್ಲ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ನೊರೆ ಏನಿದೆ ಅದನ್ನೆಲ್ಲ ತೆಗೆದುಬಿಡಿ. ಆಗಾಗ ಬೇಳೆನ ಚೆಕ್ ಮಾಡ್ತಾ ಇರಿ. ಒಂದು ಬೇಳೆನ ತಗೊಂಡು ತೋರಿಸ್ತಿದ್ದೀನಿ ನೋಡಿ. ಬೇಳೆನ ಹಿದ್ಕಿ ನೋಡಿದಾಗ ಅದು ಪೌಡರ್ ಫಾರ್ಮಲ್ಲಿ ಬರುತ್ತೆ, ಆಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಈಗ ನೀರೇನಿದೆ ಆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಇದೇ ನೀರಿನಲ್ಲೇ ನಾವು ಒಬ್ಬಟ್ಟು ರಸಮ್ ಮಾಡೋದು. ಬೇಳೆಯಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ರಸಮ್ಗೆ ಅಂತ ಒಂದು 4-5 ಸ್ಪೂನ್ ಬೇಳೆನ ಇಲ್ಲಿ ಸಪ್ರೇಟಾಗಿ ತೆಗೆದಿಟ್ಬಿಡಿ. ಈ ಥರ ಈಗ ಬೇಯಿಸ್ಕೊಂಡಿರೋ ಅಂಥ ಬೇಳೆನ ಒಂದು ಸ್ವಲ್ಪನೂ ನೀರಿರದೇ ಇರೋವಂಥ ಪಾತ್ರೆಗೆ ಹಾಕಿ ನೋಡಿ. 1 ಗ್ಲಾಸ್ ಬೇಳೆಗೆ ನಾನಿಲ್ಲಿ 3/4 ಗ್ಲಾಸ್ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ, ಸೇಮ್ ಕಪ್ಪಲ್ಲಿ. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು 1ರಿಂದ 2 ನಿಮಿಷ ಸುಮ್ಮನೆ ಬಿಸಿ ಆದರೆ ಸಾಕು. ಆ ಬೆಲ್ಲ ಎಲ್ಲ ಕರಗುತ್ತೆ. ಈ ರೀತಿ ತಿರುಗಿಸ್ಕೊಳ್ತಾ ಬಂದರೆ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗೋಗುತ್ತೆ. ಈಗ ನೀವು ಸ್ಟವ್ನ ಆಫ್ ಮಾಡ್ಕೊಬಿಡಿ. 3/4 ಗ್ಲಾಸ್ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ನೀವು ಸಮ ಪ್ರಮಾಣದಲ್ಲಿ ಬೇಕಾದರೂ ಸೇರಿಸ್ಕೋಬೋದು 1 ಗ್ಲಾಸು. ಈಗ ಇದೆಲ್ಲವನ್ನು ರುಬ್ಕೊಳ್ಳೋಣ. ಒಂದು ಸ್ವಲ್ಪನೂ ನೀರನ್ನ ಹಾಕದೆ ಈ ರೀತಿ ಗಟ್ಟಿಯಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ತೀನಿ. ಇಲ್ಲಿ 1 ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ನಾವು ಹಿಟ್ಟನ್ನು 1 ಗಂಟೆ ಅಥವಾ 2 ಗಂಟೆ ನೆನೆಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು 2 ಸ್ಪೂನ್ ಮತ್ತೆ ಎಣ್ಣೆ ಹಾಕಿ 3ರಿಂದ 4 ನಿಮಿಷ ಮತ್ತೆ ನಾದ್ಕೊಡಿ. ಮೈದಾ ಆಗಿರೋದ್ರಿಂದ ಈ ರೀತಿ ಇದನ್ನು ಫಾಲೋ ಮಾಡಲೇಬೇಕು, ಆಗಲೇ ಒಬ್ಬಟ್ಟು ಪರ್ಫೆಕ್ಟಾಗಿ ತೆಳ್ಳಗೆ ಎಷ್ಟು ತಟ್ಟಿದ್ರೂ ಅದು ಹರಿಯೋದಿಲ್ಲ. ನೋಡಿ, ಈಗ ರೆಡಿ ಆಗಿದೆ. ಈಗ ಒಂದು ಉಂಡೆ ತಗೊಳ್ತಾ ಇದ್ದೀನಿ. ನಮ್ಮ ಕೈಗೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಹಾಗೆ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಏನದ್ರ ಮೇಲೆ ತಟ್ತಿರೋ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಸವರಿ ಅದ್ರ ಮೇಲೆ ಈ ರೀತಿ ಸ್ವಲ್ಪ ತಟ್ಕೊಳ್ಳಿ. ನಾವು ಮೈದಾ ಹಿಟ್ಟು ಏನು ತಗೋತೀವೋ ಅದಕ್ಕಿಂತ ಜಾಸ್ತಿ ಒಂದು ಸ್ವಲ್ಪ ಉಂಡೆನ ಹೂರಣ ತಗೋಬೇಕು. ಈಗ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ಈ ರೀತಿ ತಟ್ಬೋದು, ಅಥವಾ ಮೇಲೆ ಇನ್ನೊಂದು ಬಟರ್ ಪೇಪರು ಅಥವಾ ಕವರು ಇಟ್ಟು ನೀಟಾಗಿ ಪ್ರೆಸ್ ಮಾಡಿದ್ರೆ ಅದು ಹರಡ್ಕೊಳ್ಳುತ್ತೆ. ಪೇಪರ್ ಥರನೇ ಬರುತ್ತೆ ಒಬ್ಬಟ್ಟು. ಆ ರೀತಿ ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಹೆಂಚನ್ನ ಕಾಯೋದಕ್ಕೆ ಇಟ್ಟಿದ್ದೆ. ಹೆಂಚು ಮೀಡಿಯಮಾಗಿ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಬ್ಬಟ್ಟನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕಾಗುತ್ತೆ. ಈ ಒಬ್ಬಟ್ಟು ಕೆಲವೊಂದು ಸ್ಮಾಲ್ ಟಿಪ್ಸ್ನ ಫಾಲೋ ಮಾಡಿದರೆ ನಮಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾಳೆವರೆಗೂ ಇಟ್ಟರು ಇದು ಇಷ್ಟೇ ಸಾಫ್ಟಾಗಿರುತ್ತೆ. ಕೆಲವೊಬ್ಬರು ಮಾಡಿದ್ರೆ ಅದು ಗಟ್ಟಿ ಬಂದ್ಬಿಡುತ್ತೆ ಅಂತಾರೆ, ಆ ರೀತಿ ಆಗೋದಿಲ್ಲ. ನಾನು ಹೇಳ್ದಾಗೆ ಹೂರಣ ಹಾಗೂ ಮೈದಾ ಹಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಬಿಟ್ರೆ ನಮಗೆ ಒಬ್ಬಟ್ಟೆಲ್ಲ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, ಅಳತೆಗೆ ಯಾವಾಗಲೂ ಒಂದೇ ಗ್ಲಾಸ್ ಅಥವಾ ಕಪ್ಪು ಏನಿರುತ್ತೆ ಅದನ್ನೇ ಬಳಸಬೇಕು. ನಾನು ಹೇಳಿರೋ ಅಳತೆ ಪ್ರಕಾರ ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ.
ಸ್ವೀಟ್ ಎಲ್ಲ ಪರ್ಫೆಕ್ಟಾಗಿತ್ತು, ಹಾಗೆ ಒಬ್ಬಟ್ಟು ಸಾಫ್ಟಾಗಿತ್ತು. ನಾನು ಒಬ್ಬಟ್ಟು ರಸ ಹೇಗೆ ಮಾಡೋದು ಅಂತ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ತಪ್ಪದೇ ನೋಡಿ. ಹಾಗೆ ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.